ಇಂದು ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಅಯೋಧ್ಯೆ ಏರ್ಪೋರ್ಟ್ನಲ್ಲಿ ಬೆಳಗ್ಗೆ 10:45ಕ್ಕೆ ಅವರ ವಿಮಾನ ಲ್ಯಾಂಡ್ ಆಗುತ್ತೆ. ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಚಾಲನೆ ನೀಡಲಿದ್ದಾರೆ. ವಿಶ್ವದರ್ಜೆಯ ವಿಮಾನ, ರೈಲು ನಿಲ್ದಾಣದ ಲೋಕಾರ್ಪಣೆ ಇವತ್ತು ಆಗಲಿದೆ. ಧರ್ಮಪಥ, ಭಕ್ತಿಪಥ ಕೂಡ ಇದೇ ವೇಳೆ ಲೋಕಾರ್ಪಣೆ ಆಗಲಿದೆ. ಮೋದಿ ಭದ್ರತೆಗಾಗಿ 4,000 ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆಗುತ್ತೆ, ಆ ಸ್ಥಳವನ್ನು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಆ ಸ್ಥಳದಲ್ಲಿ ಮಾಡಲಾಗಿದೆ. ಬೇರೆ ಬೇರೆ ರೋಡ್ಗಳನ್ನು ಅಲ್ಲಿ ಬ್ಲಾಕ್ ಮಾಡುವಂತಹ ಕೆಲಸ ಕೂಡ ಈಗ ಅಲ್ಲಿ ಭದ್ರತಾ ಸಿಬ್ಬಂದಿ ಮಾಡಿದ್ದಾರೆ. ಇವತ್ತು ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಾರೆ. 10:45ಕ್ಕೆ ಅವರ ವಿಮಾನ ಅಲ್ಲಿ ಲ್ಯಾಂಡ್ ಆಗುತ್ತೆ. ವಿವಿಧ ಯೋಜನೆಗಳಿಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಈ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ, ದಿನಗಣನೆ ಶುರುವಾಗಿದೆ. ಒಂದು ಆ ಸಂಭ್ರಮ, ಮತ್ತೊಂದು ಅಯೋಧ್ಯೆಗೆ ಹೊಸ ಕಳೆ ಬಂದ್ಬಿಟ್ಟಿದೆ. ಸೊ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಅಯೋಧ್ಯೆಯ ಜನ ತುಂಬಾ ಕಾತುರರಾಗಿದ್ದಾರೆ. ಪ್ರಧಾನಿ ಆಗಮನದ ಹಿನ್ನೆಲೆ ಬೇರೆ ಬೇರೆ ಕಲಾ ತಂಡಗಳು ಕೂಡ ಅಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸ್ತಾ ಇರೋದನ್ನ, ನೃತ್ಯ ಮಾಡ್ತಾ ಇರೋದನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇಡೀ ಅಯೋಧ್ಯೆಯಲ್ಲಿ ಇದೇ ರೀತಿಯಾಗಿರುವಂಥ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೂಡ ಕಳೆದ ಒಂದು ವಾರದಿಂದ ಅಯೋಧ್ಯೆಯ ಬೀದಿಗಳು ಯಾವ ರೀತಿಯಾಗಿ ಸಿಂಗಾರಗೊಂಡಿವೆ, ರಾಮ ಮಂದಿರ ಉದ್ಘಾಟನೆಗೆ ಏನೋ ದಿನಗಣನೆ ಶುರುವಾಗಿದೆ, ಸೊ ಅದರ ಸಿದ್ಧತೆಗಳು ಹೇಗಿದೆ, ಯಾವ ರೀತಿಯಾಗಿ ಭರದ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ, ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ವಹಿಸಿದ್ದಾರೆ, ಇದೆಲ್ಲದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೂಡ ನೀಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಪ್ರಧಾನಿ ಆಗಮನದ ಹಿನ್ನೆಲೆ ಒಂದು, ಮತ್ತೊಂದು ಅಯೋಧ್ಯೆಯ ರಾಮ ಮಂದಿರಕ್ಕೆ ದಿನಗಣನೆ, ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಅದೆಲ್ಲದರ ಸಂಭ್ರಮದ ಪ್ರತೀಕ ಇವತ್ತು ಅಲ್ಲಿ ಸಾಕಷ್ಟು ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡೋ ಮೂಲಕ ತಮ್ಮ ಸಂತೋಷವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಯೋಧ್ಯೆಯಿಂದಲೇ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಲ್ಲೇ ಇದ್ದಾರೆ. ಸುಮಾರು ಒಂದು ವಾರದಿಂದ ಅವರು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಚಂದ್ರಮೋಹನ್, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾದ್ರೆ ಅಲ್ಲಿ ಈ ಕಾಮಗಾರಿಗಳ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಸೊ ಸಂಭ್ರಮ ಹೇಗಿದೆ ಅಯೋಧ್ಯೆಯಲ್ಲಿ? ಹೌದು ಸಭಾ, ಇವತ್ತು ಅಯೋಧ್ಯೆಯಲ್ಲಿ ಭಾರಿ ಸಂಭ್ರಮ ಇದೆ. ಮುಖ್ಯವಾಗಿ ಜನವರಿ 28ನೇ ತಾರೀಕು ಅಯೋಧ್ಯೆಯ ದಿವ್ಯ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಅಯೋಧ್ಯೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟು ಅಯೋಧ್ಯೆಯ ಹೊಸ ವಿಮಾನ ನಿಲ್ದಾಣ ಜೊತೆಗೆ ರೈಲು ನಿಲ್ದಾಣವನ್ನು ಕೂಡ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕಾಗಿಯೇ ಅಯೋಧ್ಯೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾನೀಗ ಅಯೋಧ್ಯೆಯ ಬೈಪಾಸ್ ರಸ್ತೆಯಲ್ಲಿದ್ದೇನೆ. ಈ ಬೈಪಾಸ್ ರಸ್ತೆಯ ಮೂಲಕವೇ ಇವತ್ತು
ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗ್ ಬಂದು ರೈಲು ನಿಲ್ದಾಣಕ್ಕೆ ತೆರಳುತ್ತಾರೆ. ಮುಖ್ಯವಾಗಿ ಅಯೋಧ್ಯೆಯ ಏರ್ಪೋರ್ಟ್ ನಿಂದ ರೈಲು ನಿಲ್ದಾಣಕ್ಕೆ 15 ಕಿಲೋಮೀಟರ್ ದೂರ ಇದೆ. ಈ 15 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋ ಅನ್ನು ನಡೆಸಿಕೊಂಡು ಬರ್ತಾರೆ. ಈ ರೋಡ್ ಶೋ ನಲ್ಲಿ ಸುಮಾರು 1 ಲಕ್ಷ ಜನರು ಭಾಗವಹಿಸುವಂತೆ ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಬಿಜೆಪಿ ಪಕ್ಷ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಇಲ್ಲಿ ತಾವು ಕೂಡ ನೋಡಬಹುದು, ಬೈಪಾಸ್ ರಸ್ತೆಯನ್ನ ಹೂವಿನಿಂದ ಸಿಂಗಾರಗೊಳಿಸಲಾಗಿದೆ. ಸುಮಾರು 70 ಕ್ವಿಂಟಾಲ್ನಷ್ಟು ಹೂವುಗಳನ್ನು ಬಳಸಿ ಈ ಬೈಪಾಸ್ ರಸ್ತೆಯನ್ನ ಸಿಂಗರಿಸಲಾಗಿದೆ. ಇದೇ ರೀತಿಯಲ್ಲಿ ಅಯೋಧ್ಯೆ ನಗರವನ್ನೆಲ್ಲವನ್ನು ಕೂಡ ಹೂವುಗಳಿಂದ ಇವತ್ತು ಸಿಂಗರಿಸಲಾಗಿದೆ. ಮುಖ್ಯವಾಗಿ ಅಯೋಧ್ಯೆಗೆ ಈಗ ರಸ್ತೆ ಮಾರ್ಗ, ವಾಯು ಮಾರ್ಗ ಮತ್ತು ರೈಲು ಮಾರ್ಗದ ಮೂಲಕ ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನೋದು ಉತ್ತರ ಪ್ರದೇಶ ಸರ್ಕಾರದ ಉದ್ದೇಶ ಹಾಗೂ ಕೇಂದ್ರ ಸರ್ಕಾರದ ಉದ್ದೇಶ. ಈ ಕಾರಣಕ್ಕಾಗಿ ಈಗ ಹೊಸ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇವತ್ತು ಒಟ್ಟಾರೆಯಾಗಿ ಉತ್ತರ ಪ್ರದೇಶದ 15,700 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಕೂಡ ಪ್ರಧಾನಿ ಮೋದಿ ಅವರು ನೆರವೇರಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಯೋಧ್ಯೆಗೆ ಈಗ ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡುವ ಮೂಲಕ ದೇಶದ ಎಲ್ಲಾ ರಾಜ್ಯಗಳ ರಾಜಧಾನಿಗಳ ವಿಮಾನ ನಿಲ್ದಾಣಗಳಿಂದ ನೇರ ವಿಮಾನ ಸಂಚಾರವನ್ನು ಕಲ್ಪಿಸತಕ್ಕಂತ ಉದ್ದೇಶ ಇದೆ. ಮುಖ್ಯವಾಗಿ ಇವತ್ತೇ ಮುಂಬೈನಿಂದ ಇಂಡಿಗೋ ವಿಮಾನ ಅಯೋಧ್ಯೆಗೂ ಕೂಡ ಆಗಮಿಸಲಿದೆ. ಇದಾದ ಬಳಿಕ ಜನವರಿ 15ರಿಂದ ಇಂಡಿಗೋ ಮತ್ತು ಏರ್ ಇಂಡಿಯಾ ವಿಮಾನಗಳು ಕೂಡ ಅಯೋಧ್ಯೆಗೆ ತಮ್ಮ ವಾಣಿಜ್ಯ ವಿಮಾನ ಸಂಚಾರವನ್ನು ಕೂಡ ಆರಂಭಿಸುತ್ತವೆ. ಜೊತೆಗೆ ರೈಲು ನಿಲ್ದಾಣಕ್ಕೆ ಕೂಡ ಹೊಸದಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಸುಮಾರು 430 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಬೈಪಾಸ್ ರಸ್ತೆಯಲ್ಲೂ ಕೂಡ ಈಗಾಗಲೇ ಅಲ್ಲಲ್ಲಿ ವೇದಿಕೆಗಳನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಈ ವೇದಿಕೆಗಳಲ್ಲಿ ಕಲಾವಿದರುಗಳು ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಮಾಯಣ ಮಹಾಭಾರತದ ಕಥಾ ಪ್ರಸಂಗಗಳಿಗೆ ಮತ್ತು ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಇನ್ನೊಂದು ಅರ್ಧ ಗಂಟೆ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಮೋದಿ ಅವರನ್ನ ನೋಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಸೇರಲಿದ್ದಾರೆ. ಮುಖ್ಯವಾಗಿ ಜನವರಿ 22ರ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಒಂದು ರಿಹರ್ಸಲ್ ನ ರೀತಿಯಿಂದಲೇ ಇವತ್ತು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಇವತ್ತಿನ ರೋಡ್ ಶೋಗೆ ಉಗ್ರಗಾಮಿಗಳ ಬೆದರಿಕೆ ಕೂಡ ಇದೆ. ಮುಖ್ಯವಾಗಿ ಖಲಿಸ್ತಾನಿ ಉಗ್ರಗಾಮಿಗಳು ಮೋದಿ ಅವರ ರೋಡ್ ಶೋ ಮೇಲೆ ದಾಳಿಯನ್ನು ನಡೆಸಬೇಕು ಅಂತೇಳಿ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಗುಪ್ತಚರ ಸಂಸ್ಥೆಗಳಿಗೆ ಲಭ್ಯವಾಗಿದೆ. ಈ ಕಾರಣಕ್ಕಾಗಿ ಈಗ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲೂ ಕೂಡ ಇವತ್ತು ಸುಮಾರು 4,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗಿದೆ. ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಈಗ ಅಯೋಧ್ಯೆಯ ಹೊಸ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋ ಹೆಸರನ್ನ ಇಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಅಯೋಧ್ಯೆಯ ರೈಲು ನಿಲ್ದಾಣಕ್ಕೆ ಅಯೋಧ್ಯೆ ಧಾಮ ರೈಲ್ವೆ ಜಂಕ್ಷನ್ ಅನ್ನುವ ಹೆಸರನ್ನ ಇಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಪಥ, ಭಕ್ತಿಪಥ, ರಾಮ ಜನ್ಮಭೂಮಿ ಪಥ ಅನ್ನುವ 4 ಕಾರಿಡಾರ್ಗಳನ್ನು ಕೂಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ರಾಮ ಜನ್ಮಭೂಮಿಗೆ ಭಕ್ತಾದಿಗಳು ಬರಲಿಕ್ಕೋಸ್ಕರನೇ ಅವರ ಅನುಕೂಲಕ್ಕಾಗಿಯೇ ಈ ಒಂದು 4 ಹೊಸ ಕಾರಿಡಾರ್ಗಳನ್ನ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಮೊದಲು ಅಯೋಧ್ಯೆಯಲ್ಲಿ ಕಿರಿದಾದಂತಹ ರಸ್ತೆಗಳಿದ್ವು. ಈ ಕಿರಿದಾದಂತಹ ರಸ್ತೆಗಳಲ್ಲಿ ಭಕ್ತಾದಿಗಳು ರಾಮ ಜನ್ಮಭೂಮಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಈಗ ಜನವರಿ 22ರ ಬಳಿಕ ನಿತ್ಯ 50,000ದಿಂದ 1 ಲಕ್ಷದವರೆಗೂ ಕೂಡ ಭಕ್ತಾದಿಗಳು ರಾಮ್ಲಲ್ಲನ ದರ್ಶನಕ್ಕಾಗಿ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದಾಗಿ ಅವರ ಅನುಕೂಲಕ್ಕಾಗಿಯೇ ವಿಶಾಲವಾದಂತಹ ರಸ್ತೆಗಳನ್ನ ಅಯೋಧ್ಯೆಯಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಧರ್ಮಪಥ, ಭಕ್ತಿಪಥ, ರಾಮಪಥ ಜೊತೆಗೆ ರಾಮ ಜನ್ಮಭೂಮಿ ಪಥ ಅನ್ನುವ 4 ಕಾರಿಡಾರ್ಗಳನ್ನು ಕೂಡ ಇವತ್ತು ಪ್ರಧಾನಿ ಮೋದಿ ಅವರು ಲೋಕಾರ್ಪಣೆಯನ್ನ ಮಾಡ್ತಾರೆ. ಜೊತೆಗೆ ಅಯೋಧ್ಯೆಯಲ್ಲಿ ಹೊಸ ನವ್ಯ ಟೌನ್ಶಿಪ್ ನಿರ್ಮಾಣಕ್ಕೂ ಕೂಡ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಮುಖ್ಯವಾಗಿ ಈ ಒಂದು ಹೊಸ ಟೌನ್ಶಿಪ್ ನಲ್ಲಿ ಅಂತಾರಾಷ್ಟ್ರೀಯ ಭವನಗಳು ಮತ್ತು ರಾಜ್ಯದ ಭವನಗಳು ಜೊತೆಗೆ ವಿವಿಧ ಮಠಗಳು ಮತ್ತು ಧರ್ಮಶಾಲೆಗಳನ್ನ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಈ ಮಠ, ಧರ್ಮಶಾಲಾ ಜೊತೆಗೆ ರಾಜ್ಯದ ಭವನಗಳ ನಿರ್ಮಾಣಕ್ಕಾಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ 2,100 ಕೋಟಿ ರೂಪಾಯಿ ಹಣವನ್ನ ಹೂಡಿಕೆಯನ್ನ ಮಾಡ್ತಾ ಇದೆ. ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಉತ್ತರ ಪ್ರದೇಶ ಸರ್ಕಾರದಿಂದ ಭೂಮಿಯನ್ನು ಪಡ್ಕೊಂಡು ಈ ಹೊಸ ಟೌನ್ಶಿಪ್ ನಲ್ಲಿ ತಮ್ಮ ರಾಜ್ಯದ ಭವನಗಳನ್ನ ನಿರ್ಮಾಣ ಮಾಡಬಹುದು. ಈಗ ತಿರುಪತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ಭವನಗಳಿವೆ, ಅಲ್ಲೂ ಕೂಡ ಕರ್ನಾಟಕ ಭವನ ಇದೆ. ಅದೇ ರೀತಿ ಈಗ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಬಯಸಿದ್ರೆ ಕರ್ನಾಟಕ ಭವನವನ್ನ ನಿರ್ಮಾಣ ಮಾಡಬಹುದು. ಕರ್ನಾಟಕದಿಂದ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ತಂಗ್ಲಿಕ್ಕೆ ವ್ಯವಸ್ಥೆಯನ್ನ ಕರ್ನಾಟಕ ಭವನದಲ್ಲಿ ಮಾಡಿಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಬೇರೆ ಬೇರೆ ಮಠಗಳು ಕೂಡ ಇಲ್ಲಿ ಜಾಗವನ್ನ ಪಡ್ಕೊಂಡು ತಮ್ಮ ಮಠದ ಶಾಖೆಗಳನ್ನ ತೆರಲಿಕ್ಕೆ, ಧರ್ಮಶಾಲೆಗಳನ್ನ ನಿರ್ಮಿಸಲಿಕ್ಕೂ ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಅಯೋಧ್ಯೆಯನ್ನ ಅದರ ಪರಂಪರೆಗೆ, ಶ್ರೀಮಂತ ಸಂಸ್ಕೃತಿ ಪರಂಪರೆಗೆ ತಕ್ಕಂತೆ ಈಗ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಈಗ ಚಾಲನೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ರಾಮ ಮಂದಿರದ ನೆಲಮಾಡಿ ಮತ್ತು ಮೊದಲ ಮಾಡಿಯ ನಿರ್ಮಾಣ ಕಾರ್ಯ ಕೂಡ ಮುಗಿದಿದೆ. ಇನ್ನೇನಿದ್ರು ಕೂಡ ಗರ್ಭಗೃಹದಲ್ಲಿ ರಾಮ್ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂತದ್ದು ಮಾತ್ರ ಬಾಕಿ ಇದೆ. ಜನವರಿ 22ರಂದು ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈಗ ಎಲ್ಲಾ ಸಿದ್ಧತೆಗಳನ್ನು ಕೂಡ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಉತ್ತರ ಪ್ರದೇಶ ಸರ್ಕಾರಗಳು ಮಾಡಿಕೊಂಡಿವೆ. ಈಗ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂತಹ ರಾಮ್ಲಲ್ಲನ ಆಯ್ಕೆ ಮಾಡುವಂತದ್ದು ಬಾಕಿ ಇದೆ. ನಿನ್ನೆ ಒಂದು ಸುತ್ತಿನ ಸಭೆಯನ್ನ ಈಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಡೆಸಿದೆ. ಆದ್ರೆ ಈಗ 3 ಶಿಲ್ಪಿಗಳು 3 ಮೂರ್ತಿಗಳನ್ನ ಕೆತ್ತಿದ್ದಾರೆ. ಈ 3 ಮೂರ್ತಿಗಳ ಪೈಕಿ ಯಾವ ಮೂರ್ತಿಯನ್ನ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅಂತಿಮ ತೀರ್ಮಾನ ಕೈಗೊಳ್ಳುವಂತದ್ದು ಬಾಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.